ಎಲ್ರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 217ನೇ ಫಲಪುಷ್ಪ ಪ್ರದರ್ಶನ ಬೆಂಗಳೂರು ಲಾಲ್ಬಾಗ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನ ಇದಾಗಿದ್ದು, ಫಲಪುಷ್ಪ ಪ್ರದರ್ಶನ ಲಾಲ್ಬಾಗ್ನ ಒಳಭಾಗದಲ್ಲಿ ಇರುವಂತಹ ಗ್ಲಾಸ್ ಹೌಸ್ನಲ್ಲಿ ವಾಲ್ಮೀಕಿಯವರ ಪುತ್ಥಳಿಕೆಯೊಂದಿಗೆ ಯಶಸ್ವಿಯಾಗಿ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷವೂ ಕೂಡ ಒಂದೊಂದು ವಿಶೇಷತೆಯೊಂದಿಗೆ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಲಾಗುತ್ತೆ. ಹಾಗೆ ಈ ವರ್ಷ ಮಹರ್ಷಿ ವಾಲ್ಮೀಕಿಯವರ ಒಂದು ವಿಷಯಾಧಾರಿತವಾಗಿ ಫಲಪುಷ್ಪ ಪ್ರದರ್ಶನವನ್ನು ಮಾಡಲಾಗಿದೆ. 11 ದಿನಗಳ ಕಾಲ ಈ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ. ಈಗಾಗಲೇ ಶುರುವಾಗಿರುವಂತಹ ಫಲಪುಷ್ಪ ಪ್ರದರ್ಶನ ಜನವರಿ 16ರಂದು ಪ್ರಾರಂಭಗೊಂಡಿದೆ. 16ರಿಂದ ಪ್ರಾರಂಭವಾಗಿ ಜನವರಿ 27ರ ತನಕ ಈ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ. ಹಾಗೂ ನೀವು ಇಲ್ಲಿಗೆ ಹೋಗ್ಬೇಕಂದ್ರೆ ಮೆಟ್ರೋ ನಿಲ್ದಾಣ ಇರ್ಬೋದು, ಮೆಜೆಸ್ಟಿಕ್ ಅಥವಾ ಮಾರ್ಕೆಟ್ಗಳಿಂದ ಬಸ್ಸಿನ ಸೌಲಭ್ಯವನ್ನು ಕೂಡ ಚೆನ್ನಾಗಿ ಮಾಡಲಾಗಿದೆ. ಈ ಬಾರಿ 4 ಟಿಕೆಟ್ ಕೌಂಟರ್ಗಳನ್ನು ತೆಗೆಯಲಾಗಿದ್ದು, ಸಾರ್ವಜನಿಕರು ಸುಲಭವಾಗಿ ಟಿಕೆಟನ್ನು ಖರೀದಿ ಮಾಡಿ ನಾವು ಫಲಪುಷ್ಪ ಪ್ರದರ್ಶನದ ಒಳಗಡೆ ಹೋಗ್ಬೋದು. ಲಾಲ್ಬಾಗ್ ಸಸ್ಯ ತೋಟದಲ್ಲಿ ನಡೀತಾ ಇರುವಂತಹ ಈ ಪ್ರದರ್ಶನಕ್ಕೆ ನೀವು ಪಾಲ್ಗೊಳ್ಬೇಕು ಅನ್ನೋದಾದರೆ ನೀವು ಟಿಕೆಟ್ ಖರೀದಿಗೆ QR ಕೋಡ್ ಕೂಡ ಬಳಸ್ಬೋದು. ಇಷ್ಟು ವರ್ಷ QR ಕೋಡ್ ಬಳಸ್ತಾ ಇರಲಿಲ್ಲ, ಹಾಗೂ ಈ ವರ್ಷ ವಿಶೇಷವಾಗಿ QR ಕೋಡ್ ಬಳಕೆಯನ್ನು ಮಾಡಲಾಗಿದೆ. ಹಾಗಾಗಿ ಈಸಿಯಾಗಿ ಮತ್ತು ಬಹುಬೇಗ ನಾವು ಸಸ್ಯಕಾಶಿ ಒಳಗಡೆ ಎಂಟ್ರಾಗಿ ಫಲಪುಷ್ಪ ಪ್ರದರ್ಶನವನ್ನು ನೋಡ್ಬೋದು. ಹಾಗಾಗಿ 4 ಕೌಂಟರ್ಗಳನ್ನು ಇಲ್ಲಿ ತೆರೆಯಲಾಗಿದೆ. ಇನ್ನು ಟಿಕೆಟ್ ದರವನ್ನು ನೋಡೋದಾದರೆ ವಯಸ್ಕರಿಗೆ 80 ರೂಪಾಯಿ ಮತ್ತು ಮಕ್ಕಳಿಗೆ 30 ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಹಾಗೂ ರಜಾ ದಿನಗಳಲ್ಲಿ ನೀವೇನಾದರೂ ಹೋಗ್ತೀನಿ ಅನ್ನೋದಾದರೆ ರಜಾ ದಿನಗಳಲ್ಲಿ ವಯಸ್ಕರಿಗೆ 100 ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಬಗೆ ಬಗೆಯ ಹೂಗಳಿಂದ ಸಸ್ಯಕಾಶಿ ಲಾಲ್ಬಾಗ್ ಅಲಂಕಾರಗೊಂಡು ಕಂಗೊಳಿಸುತ್ತಿದೆ. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಈ ಸಸ್ಯಕಾಶಿಗೆ ತೆರಳಿ ಲಾಲ್ಬಾಗ್ನಲ್ಲಿ ನಡೀತಾ ಇರೋಂಥ ಈ ಪ್ರದರ್ಶನದಲ್ಲಿ ವಿವಿಧ ಜಾತಿಯ ಹೂಗಳನ್ನು ನೋಡಿ ಎಲ್ಲರೂ ಕೂಡ ಸಂತಸ ಪಡ್ತಾ ಇದ್ದಾರೆ. ಹಾಗೂ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಅಲ್ಲಲ್ಲಿ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು, ಲಾಲ್ಬಾಗ್ಗೆ ನೀವು ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನೀವು ಸುಮಾರು ಒಂದು 500 ಮೀಟರ್ಗಳಿಗೂ ಒಂದರಂತೆ ಈ ಕುಡಿಯುವ ನೀರಿನ ಕೌಂಟರ್ಗಳನ್ನು ಮಾಡಲಾಗಿದ್ದು, ಅದು RO ನೀರಿನ ಕೌಂಟರ್ಗಳಾಗಿದೆ. ಇನ್ನು ಗ್ಲಾಸ್ ಹೌಸ್ಗೆ ನಾವು ಎಂಟ್ರಿ ಕೊಟ್ಟಾಗ ನಮಗೆ ಗಮನ ಸೆಳೆಯುವಂಥದ್ದು ಏನಪ್ಪ ಅಂತಂದರೆ, ವಾಲ್ಮೀಕಿಯವರ ಒಂದು ಸ್ಟ್ಯಾಚ್ಯೂನ ಅಲ್ಲಿ ಹಾಕಿದ್ದಾರೆ. ಅದಲ್ಲದೆ ವಾಲ್ಮೀಕಿಯವರ ಜೀವನ ಚರಿತ್ರೆಯನ್ನು ಕೂಡ ಅಲ್ಲಿ ಬಿಂಬಿಸಲಾಗಿದೆ. ಹಲವಾರು ಜಾತಿಯ ಹೂಗಳು, ಗಿಡಗಳನ್ನು ನಾವು ನೋಡಿ ಕಣ್ ತುಂಬಿಕೊಳ್ಬೋದು. ನಾವು ಹಿಂದೆಂದೂ ನೋಡಿರದಂತಹ ವಿವಿಧ ಜಾತಿಯ ಹೂಗಳು ಇಲ್ಲಿ ಕಾಣುತ್ತೆ ನಮಗೆ. ಹಾಗಾಗಿ ಈ ಒಂದು ಪ್ರದರ್ಶನದಲ್ಲಿ ನಾವು ನೋಡದೇ ಇರುವಂತಹ ಹಲವಾರು ಬಗೆ ಬಗೆಯ ಹೂಗಳು ಮತ್ತು ಬಣ್ಣ ಬಣ್ಣದ ಹೂಗಳನ್ನು ನಾವು ನೋಡ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಾರಿಯ ಫಲಪುಷ್ಪ ಪ್ರದರ್ಶನವನ್ನು ಉದ್ಘಾಟಿಸಿದ್ದಾರೆ. ಹಾಗೂ ಹಲವು ವಿಶೇಷತೆಗಳಿಗೆ ಕಾರಣವೂ ಕೂಡ ಆಗಿದೆ. ಅಷ್ಟೇ ಅಲ್ಲದೆ ಸುಲಭ ರೀತಿಯಲ್ಲಿ ಹಾಗೂ ಸುಲಭವಾಗಿ ನಾವು ವೀಕ್ಷಣೆ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗಿದೆ. ಅಷ್ಟೇ ಅಲ್ಲದೆ ಒಳಗಡೆ ಕೂಡ ಟೆಂಪ್ರವರಿ ಪೊಲೀಸ್ ಸ್ಟೇಷನನ್ನು ಕೂಡ ನಿರ್ಮಾಣ ಮಾಡಲಾಗಿದ್ದು, ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಇಲ್ಲಿ ಕೈಗೊಳ್ಳಲಾಗಿದೆ. ವಿಶಾಲವಾದಂತಹ ಮತ್ತು ಬಹುದೊಡ್ಡದಾದಂತಹ ಲಾಲ್ಬಾಗ್ ತೋಟದಲ್ಲಿ ಯಾವುದೇ ರೀತಿಯ ಗದ್ದಲಗಳು ಅಥವಾ ಗಲಾಟೆಗಳು ಆಗದಂತೆ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಈ ಬಾರಿಯ ಥೀಮ್ ಚೆನ್ನಾಗಿದೆ.
ಅಷ್ಟೇ ಅಲ್ಲದೆ ನೋಡಿ, ಇಲ್ಲಿ ರಾಮಾಯಣ ಪುಸ್ತಕದ ಒಂದು ಮಾಡೆಲನ್ನು ಮಾಡಿದ್ದಾರೆ. ಇದು ಕೂಡ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಹೀಗಾಗಿ ಒಂದೊಂದು ವಿಶೇಷತೆಗೂ ಈ ಬಾರಿ ಕಾರಣವಾಗಿದೆ. ವಾಲ್ಮೀಕಿಯವರು ಕುಳಿತು ಬರೀತಿರುವಂತಹ ಆ ಒಂದು ದೃಶ್ಯ ಹಾಗೂ ಆ ಪುಸ್ತಕದ ಒಂದು ದೃಶ್ಯ ಕೂಡ ನೋಡುಗರ ಕಣ್ಮನವನ್ನು ಸೆಳೀತಾ ಇದೆ. ವಿವಿಧ ಜಾತಿಯ ಗಿಡಗಳಿರ್ಬೋದು ಅಥವಾ ಹೂಗಳಿರ್ಬೋದು, ಪ್ರತಿಯೊಂದು ಹೂಗಳು ಮತ್ತು ಗಿಡಗಳ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನು ಕೂಡ ಅಲ್ಲಿ ಕೊಡಲಾಗಿದೆ. ಹಾಗಾಗಿ ಪ್ರತಿ ಹೂವಿನ ಗಿಡ ಮತ್ತು ಅಲ್ಲಿನ ಏನು ಗಿಡ ಇದೆ ಅದರ ಎದುರುಗಡೆ ಒಂದು ಇದನ್ನು ಬೋರ್ಡನ್ನು ಕೂಡ ಹಾಕಲಾಗಿದ್ದು, ಅಲ್ಲಿ ಹೆಚ್ಚಿನ ಹೂವಿನ ಗಿಡದ ಬಗ್ಗೆ ಮಾಹಿತಿ ಅಥವಾ ಹೂವಿನ ಬಗ್ಗೆ ಮಾಹಿತಿಯನ್ನು ಕೂಡ ಅಲ್ಲಿ ಕೊಡಲಾಗಿದೆ. ಹಾಗಾಗಿ ನಮಗೆ ಆ ಗಿಡ ಯಾವುದು, ಆ ಹೂವಿನ ಜಾತಿ ಯಾವುದು ಅನ್ನೋದನ್ನು ತಿಳ್ಕೊಬೋದು. ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ಅಲ್ಲಿ ಹಾಕಲಾಗಿದೆ. ಇದು ಗ್ಲಾಸ್ ಹೌಸ್ನ ಹೊರಭಾಗ. ಗ್ಲಾಸ್ ಹೌಸಿನ ಹೊರಭಾಗದಲ್ಲಿ ಇರುವಂತಹ ಚಿತ್ರಣ ಇದು. ಅಲ್ಲಿ ಕೂಡ ನಿಮಗೆ ಎಲ್ಲಿ ನೋಡಿದರೂ ಕೂಡ ಹೂಗಳು ಕಂಗೊಳಿಸ್ತಾ ಇದೆ. ಹೂವು ಮತ್ತು ಹಸಿರಾದ ಗಿಡಗಳನ್ನು ನೀವು ನೋಡ್ಬೋದು. ಇನ್ನು ನಾವು ಎಂಟ್ರಿ ಆಗೋದಕ್ಕೆ ಒಂದು ಲೈನ್ ಇದೆ, ಅದಕ್ಕೆ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಅದರ ಎದುರುಗಡೆನೆ ಕೂಡ ಪೊಲೀಸ್ ಸ್ಟೇಷನ್ ಅನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ. ಇನ್ನು ನಾವು ಗ್ಲಾಸ್ ಹೌಸ್ನ ಬಲಭಾಗಕ್ಕೆ ಬರೋದಾದರೆ, ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರಗೊಂಡಂತಹ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಇದು ಎಲ್ಲರನ್ನೂ ಕೂಡ ಸೆಳೀತಾ ಇದೆ. ಯಾಕಂದರೆ ನಾವು ಎಂಟ್ರೆನ್ಸಲ್ಲಿ ಬಂದು ನೋಡ್ಕೊಂಡು ಬಂದ ತಕ್ಷಣ ನಾವು ಹೊರಗಡೆ ನೋಡಿದ್ರೆ ಅಲ್ಲೂ ಕೂಡ ಅದ್ಭುತವಾದಂಥ ಒಂದು ವ್ಯೂವನ್ನು ಪಡ್ಕೊಳ್ಬೋದು. ಇನ್ನು ಇದರಿಂದ ನಾವು ಮುಂದೆ ಹೋಗೋದಾದರೆ, ಮುಂದೆ ಹೋಗಿ ಸ್ವಲ್ಪ ದೂರ ಹೋದರೆ ಅಲ್ಲಿ ನಾವು ಫ್ರೂಟ್ಸ್ ಮೇಳವನ್ನು ಕೂಡ ನೋಡ್ಬೋದು. ಇನ್ನು ಹಣ್ಣುಗಳು, ವಿವಿಧ ಜಾತಿಯ ಹಣ್ಣುಗಳನ್ನು ಕೂಡ ನಾವಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದ್ದು ನೋಡ್ಬೋದು. ಮತ್ತು ಸಸ್ಯಗಳು ಮತ್ತು ಹೂವಿನ ಗಿಡಗಳನ್ನು ಕೂಡ ಕೆಲವೊಂದು ಸ್ಟಾಲ್ಗಳನ್ನು ಹಾಕಲಾಗಿದೆ. ಅಲ್ಲಿ ಹೋಗಿ ನಾವು ಪರ್ಚೇಸ್ ಮಾಡ್ಬೋದು. ಮತ್ತು ನೋಡಿ, ಇದು ನೋಡ್ತಾ ಇದ್ರಲ್ಲ ನೀವು, ಇದು ಗ್ಲಾಸ್ ಹೌಸ್ನ ಹೊರಾಂಗಣದಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಹೂವಿನ ಪ್ರದರ್ಶನ. ಇದು ನೋಡುಗರ ಕಣ್ಮನವನ್ನು ಸೆಳೀತಾ ಇದೆ. ಹಾರ್ಟ್ ಶೇಪಲ್ಲಿ ಇದೆ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ಇಲ್ಲಿ ಒಂದು ಫೋಟೋ ಕ್ಲಿಕ್ಕಿಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಗ್ಲಾಸ್ ಹೌಸ್ನ ಹಿಂದುಗಡೆ ಇರ್ಬೋದು, ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಕೂಡ ಈ ರೀತಿಯಾದಂತಹ, ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿಯಾದಂತಹ ಒಂದು ಡಿಸೈನನ್ನು ಮಾಡಿದ್ದಾರೆ. ಇದು ಕೂಡ ಅದ್ಭುತವಾಗಿದೆ. ಒಟ್ಟಾರೆಯಾಗಿ ಸಸ್ಯಕಾಶಿ ಲಾಲ್ಬಾಗು ಸಂಪೂರ್ಣವಾಗಿ ಹೂವಿನಿಂದ ಅಲಂಕಾರಗೊಂಡಿದೆ. ಬಗೆ ಬಗೆಯ ಹೂಗಳಿಂದ ತುಂಬಿ ಕಂಗೊಳಿಸ್ತಾ ಇದೆ. ನೀವು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಯಾರಾದರೂ ನೀವು ನೋಡಬೇಕು ಫಲಪುಷ್ಪ ಪ್ರದರ್ಶನವನ್ನು ಅಂತನ್ನೋದಾದರೆ, ಖಂಡಿತ ಈ 11 ದಿನಗಳು ನಡೀತಾ ಇರುವಂತಹ ಈ ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಿಸಿ, ನೀವು ಕೂಡ ಮಕ್ಕಳಿಗೂ ತೋರಿಸಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.
ನೋಡಿ ಇಲ್ಲಿ MTR ಅವರು ಒಂದು ಮಾಡೆಲ್ ಹೌಸನ್ನು ಮಾಡಿದ್ದಾರೆ. ಹಳ್ಳಿಯ ಒಂದು ಸೊಗಡಿನ ಈ ಒಂದು ಮನೆ ಮತ್ತು ಅದರ ಪಕ್ಕದಲ್ಲಿ ಹಸುಗಳನ್ನು ಹೊಡ್ಕೊಂಡು ಹೋಗ್ತಾ ಇರುವಂತಹ ರೈತ. ಇದು ಕೂಡ ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ. ಒಂದು ರೀತಿಯ ಹಳ್ಳಿ ಫೀಲ್ ಬರ್ತಾ ಇದೆ. ಮತ್ತು ನಾವು ಇನ್ನು ಒಳಗಡೆ ಎಂಟ್ರಿ ಆದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿವಿಧ ಬಗೆಯ ಹಣ್ಣುಗಳು ಮತ್ತು ತರಕಾರಿಗಳ ಒಂದು ಪ್ರದರ್ಶನ. ಏನಪ್ಪ ಅಂತಂದರೆ ಕೆಲವೊಂದು ಹೈಬ್ರಿಡ್ ತರಕಾರಿಗಳು, ಕಸಿ ಮಾಡಿದಂತಹ ತರಕಾರಿಗಳು, ಹಣ್ಣುಗಳು, ವಿವಿಧ ಜಾತಿಯ ಹಣ್ಣುಗಳು. ನಾವು ಎಷ್ಟೋ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ಗಳನ್ನು ನಾವು ನೋಡೇ ಇಲ್ಲ. ಅಂತಹ ವೆಜಿಟೇಬಲ್ಸು, ಫ್ರೂಟ್ಸ್ಗಳು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಹಾಗಾಗಿ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಇದರಲ್ಲಿ ಕೊಡಲಾಗಿದೆ. ಈ ಬಾರಿಯ ಪ್ರದರ್ಶನ ಹಲವಾರು ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾರೆಲ್ಲ ನಮ್ಮ ಚಾನಲ್ನ ವೀಕ್ಷಿಸಿದ್ದೀರಾ, ಯಾರೆಲ್ಲ ನಮ್ಮ ವಿಡಿಯೋನ ವೀಕ್ಷಿಸಿದ್ದೀರಾ, ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಮತ್ತಷ್ಟು ಮಾಹಿತಿಗಳೊಂದಿಗೆ, ಮತ್ತಷ್ಟು ವಿಡಿಯೋಗಳೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.